ಜಾಸ್ತಿ ಆಗ್ತಾ ಇದೆ ಸರ್. ಹೆಣ್ಮಕ್ಳಿದ್ದಾರೆ ನಮ್ಮ ಮನೆಯಲ್ಲಿ. ನೈಟ್ ಸಾಯಂಕಾಲ ಆಯ್ತು ಅಂದ್ರೆ 7 ಗಂಟೆ 8 ಗಂಟೆ ಆಯ್ತು ಅಂದ್ರೆ ನಿಕ್ಕರ್ಗಳು ಹಾಕೊಂಡು ಓಡಾಡ್ತಾ ಇರ್ತಾರೆ. ನಮ್ಮ ಹೆಣ್ಮಕ್ಳು ಹೆಂಗ್ ಇಟ್ಕೊಳ್ಳೋದು ನಾವು ಮನೆಯಲ್ಲಿ? ಅವ್ರು ನಿಕ್ಕೊಂಡು ನಾವು ಈಚೆ ಬಿಡಕ್ಕಾಗಲ್ಲ, ಏನಿಲ್ಲ. ನಾವು ದಿಗ್ಲಾಗಿ ನಾವು ಹೆಣ್ಮಕ್ಳನ್ನ ಇಟ್ಕೊಳ್ಬೇಕು. ಇಲ್ಲಿ ಇರ್ತಾರೆ, ತಿರ್ಗಾ ಹೋಗ್ತಾರೆ. ಇರುತ್ತೆ ಹೊಟ್ಟೆಲ್ಲ ಬಿಟ್ಕೊಂಡು ಗಂಡ್ಮಕ್ಳು ಈಚೆ ಬರಂಗಿಲ್ಲ, ಹೆಣ್ಮಕ್ಳು ಈಚೆ ಬರಂಗಿಲ್ಲ, ಹಂಗಿರುತ್ತೆ. ಮಕ್ಕಳು ಇರೋಂಗಿಲ್ಲ, ನೋಡ್ಕೊಂಡು ಒಂದು ಜಾಗದಲ್ಲಿ ನಿಂತ್ಕೊಳ್ಳೋ ಹಂಗಿಲ್ಲ. ಇರೋ ಮನೇಲಿ ಗಂಡು ಮಕ್ಳು ಕೆಟ್ಟೋಗ್ಬಿಡ್ಬೇಕು. ಹಂಗೆ ಹೆಣ್ಮಕ್ಳು ಕೆಡೋದಾಗಿರೋ ಗಂಡು ಮಕ್ಳು ನೋಡೋದು ಅದು ಈ ಗಂಡಸ್ರೆಲ್ಲ ಇದು ಮಾಡಿದ್ದಾರೆ. ಇಲ್ಲಿ ಇಲ್ಲ, ಇಲ್ಲಿ ಓಡಾಡಲ್ಲ, ಇಲ್ಲಿ ಓಡಾಡ್ತಾರೆ. ನಿಮ್ಗೂ ಗೊತ್ತಾಗಲ್ಲ. ನಮ್ಮ ಪಕ್ಕದಲ್ಲಿ ಐತೆ PG, ನಾವು ನೋಡಿ ನೋಡಿ ನಮ್ಗೆ ಸಾಕಾಗೈತೆ. ಮಾತಾಡ್ಕೊಂಡು ಎಲ್ಲ ಹರಟೆ ಹೊಡ್ಕೊಂಡು ಮಾಡ್ತಾ ಇದ್ವಿ. ಇವಾಗ ನಾವು ಆಚೆನೆ ಬರೋದಿಲ್ಲ. ಎಲ್ಲ ಹುಡುಗಿಯರು ಎಲ್ಲ ಜೊತೆ ಹಾಕೊಂಡು ಓಡಾಡ್ಕೊಂಡು ತಾಯಿ ತಂದೆ ಈಚೆ ಇರ್ತಾರೆ ಅಂತ ಮಕ್ಳು ಬಂದೇ ಬರ್ತಾರೆ. ನಿನ್ ಮಕ್ಳು ಅವೆಲ್ಲ ನೋಡ್ಕೊಂಡು ನಾವ್ ಈಚೆನೆ ಬರಲ್ಲ. ಮಕ್ಳು ಮರಿನೆಲ್ಲ ಮತ್ತೆ ಗಲಾಟೆ ಮಾಡ್ತಾನೆ ಇದಾರಪ್ಪ ಹೆಣ್ಮಕ್ಳು. ನೈಟ್ ಎಲ್ಲ ಗಲಾಟೆ ಮಾಡ್ತಾ ಇರ್ತಾರೆ, ಕಿಚ್ಚಾಡ್ತಾ ಇರ್ತಾರೆ, ಹೇಳಂಗಿಲ್ಲ ಮಾಡಂಗಿಲ್ಲ. ಅವ್ರದೇ ಆರ್ಭಟ ಆಗ್ತಿದೆ ಸರ್. ಏನ್ ಗಾಡಿಯಲ್ಲಿ ಬರ್ತಾರೆ, ಅವ್ರನ್ನ ಎತ್ಕೊಳ್ಳೋದೇನು, ಅವ್ರು ಕೊಡೋದೇನು, ಅವ್ರು ಅಡ್ಕು ಮಾಡೋದೇನು ಎಲ್ಲ ಅಲ್ಲೇ ರೋಡಲ್ಲಿ ಆಗ್ಬಿಟ್ಟೈತೆ. ಆಮೇಲೆ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಅದೆಲ್ಲ ಕಣ್ಣಲ್ಲಿ ನಾವೇ ನೋಡ್ಬೇಕು. ಕಲ್ತೇ ಇರೋ ಮಕ್ಕಳೆಲ್ಲ ಕಲ್ತ್ಬಿಡ್ಬೇಕು. ಅವಾಗೇನೆ ಆಗಿದೆ ನಮ್ಮ